ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾವೆಲ್ಲ ಹೊರಡ್ತಿರೋದು 10ನೇ ಶತಮಾನದ ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನ ಮೆಜೆಸ್ಟಿಕ್ಕಿಗೆ. ಅದೆಲ್ಲದನ್ನು ನಿಮಗೆ ದರ್ಶನ ಮಾಡಿಸೋಣ ಅಂತ, ಟೆಂಪಲ್ ಬಗ್ಗೆ ನಿಮಗೆ ಇತಿಹಾಸನೂ ಹೇಳೋಣ ಅಂತ ನಾನು ಹೊರಟಿದ್ದೀನಿ. ನಮ್ಮ ಸಿಯಾಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿತ್ತು. ಸೊ ಡಾಕ್ಟರ್ ಹತ್ರ ಹೋಗಿ ಬಂದಾಗ ಅವರು ಅಮ್ಮ ಅಂತ ಹೇಳಿದರು. ನಾವು ಊರಲ್ಲೆಲ್ಲ ಅಮ್ಮ ಬಂದರೆ ದೇವರಿಗೆಲ್ಲ ಹೋಗಿ ಬರ್ತಾರಲ್ವ, ಇಲ್ಲಿ ಯಾವ ದೇವರಿಗೆ ಹೋಗೋದು ಅಂತ ನಾನು ಪ್ರವಿ ಮಾಮ ಅವ್ರ ವೈಫ್ಗೆ ವಿಚಾರಿಸಿದೆ. ಸೊ ಅವರು ಬಂದು ಈ ಟೆಂಪಲ್ಗೆ ಹೋಗಿ ಬನ್ನಿ, ಹಾಗೆ ಮೊಸರೆಲ್ಲ ಹಾಕಿ ಬನ್ನಿ, ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ನಾನು ಈ ಟೆಂಪಲ್ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ಎಲ್ಲ ತಿಳ್ಕೊಂಡೆ. ಅದೇನೆಂದರೆ, ಈ ಟೆಂಪಲ್ ಬಂದು ಸುಮಾರು 500 ವರ್ಷಕ್ಕಿಂತ ಹಳೇ ಟೆಂಪಲ್ ಅಂತ ಕೇಳ್ಪಟ್ಟೆ. ಇದು ಮಕ್ಕಳಿಗೆ ಯಾವುದೇ ಕಾಯಿಲೆ ಬಂದರೂ ಕೂಡ ವಾಸಿ ಮಾಡುತ್ತೆ. ತುಂಬ ಪವರ್ಫುಲ್ ಆಗಿರೋ ದೇವರು. ಬೆಂಗಳೂರಲ್ಲಿ ವಾಸವಾಗಿರೋರು ಎಲ್ಲರೂ ಈ ಟೆಂಪಲ್ನ ನೋಡಿರ್ತಾರೆ. ಬಟ್ ಯಾರು ಹೋಗಿಲ್ಲ, ಅವ್ರು ಹೋಗಿ ಬನ್ನಿ, ನಿಮಗೂ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯಬೇಕು ಅಂದರೆ ಅದಕ್ಕೆ ಕಾರಣನೇ ಈ ದೇವರು ಅಂತ ಎಲ್ಲರೂ ಹೇಳ್ತಾರೆ. ನಾನು ಕೂಡ ಟೆಂಪಲ್ಗೆ ಬಂದೇ ಬಿಟ್ಟೆ ಫಸ್ಟ್ ಟೈಮ್. ನಾನು ಹೋಗಿದ್ದು ಸ್ಯಾಟರ್ಡೆ, ಸೊ ತುಂಬ ಕ್ರೌಡ್ ಏನು ಇರಲಿಲ್ಲ. ಟೆಂಪಲ್ ತುಂಬ ಕ್ರೌಡ್ ಇರುತ್ತೆ ಅಂತ ಕೇಳ್ಪಟ್ಟಿದೆ. ರೋಡಲ್ಲೆಲ್ಲ ಲೈನ್ ಎಲ್ಲ ಆಗಿರುತ್ತೆ ಅಂತ. ಫೈನಲಿ ದೇವಸ್ಥಾನ ಒಳಗಡೆ ಬರ್ತಾ ಇದ್ದೀವಿ. ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಜನನ ಕರ್ಕೊಬಂದಿದ್ದಾರೆ ಅಂತ. ಬೇರೆ ಕಡೆಯಿಂದ ಎಲ್ಲಿಂದನೂ ಬಂದ್ರೂ ಬ್ಯಾಂಗ್ಳೂರಿಗೆ ಫಸ್ಟ್ ಈ ಟೆಂಪಲ್ಗೆ ಹೋಗ್ಬಿಟ್ಟೆ ಅವ್ರು ಬೇರೆ ಕೆಲಸ ಮುಗಿಸ್ಕೊಂಡು ಹೋಗ್ತಾರಂತೆ ಜನ. ಅದನ್ನು ಕೂಡ ನಾನು ಕೇಳ್ಪಟ್ಟೆ. ಇದು ಬಂದು ಬಿಸ್ಲಮ್ಮ ಅಂತ. ಈ ಬಿಸ್ಲಮ್ಮಂಗೆ ಮೊಸರು ಮತ್ತು ಮೊಸರನ್ನ, ಉಪ್ಪು ಎಲ್ಲನೂ ಹಾಕಿದ್ರೆ ನಾವೇನಾದರೂ ಅಂದ್ಕೊಂಡಿದ್ರೆ, ಮಕ್ಕಳಿಗೆ ಯಾವುದೇ ಏನಾದರೂ ಕಾಡಾಟ ಬಂದಿದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ. ಸೊ ನಾನು ಸಿಯಾಗಿ ಏನೂ ಬರಬಾರ್ದು ಅಂತ ಬೇಡ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಸುಮಾರು 500 ವರ್ಷದಿಂದ ಈ ಟೆಂಪಲ್ ಬರೋದಕ್ಕೆ ಕಾರಣ ಏನಂದರೆ, ಇಬ್ಬರು ಸಹೋದರರಿರ್ತಾರೆ. ಒಬ್ಬ ಅಣ್ಣಯ್ಯ, ಇನ್ನೊಬ್ಬ ಮುನಿಸ್ವಾಮಯ್ಯ ಅಂತ ಇರ್ತಾರೆ. ಮುನಿಸ್ವಾಮಿ ಮತ್ತು ಅಣ್ಣಯ್ಯಂಗೆ ದೇವರು ವಾಯ್ಸ್ನ ಕೊಡ್ತಾಳೆ. ಮೀನ್ಸ್ ಅವ್ರದ್ದು ಇದು ಎಲ್ಲ ಹಣ್ಣಿನ ತೋಟ ಆಗಿರುತ್ತೆ. ಹಣ್ಣಿನ ತೋಟದಲ್ಲಿ ಅವರಿಬ್ಬರೇ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಹೆಂಗಸಿನ ಧ್ವನಿ ಬಂದಂಗೆ ಆಗುತ್ತೆ. ಆವಾಗ ಅವರಿಬ್ಬರು ಎಲ್ಲ ಕಡೆ ಹುಡುಕಿದ್ರೆ ಒಂದು ದೇವಿ ಫೋಟೋ ಏನೋ ಸಿಗುತ್ತಂತೆ. ಆ ಫೋಟೋನ ತಗೊಂಡು ಅವರು ಚಿಕ್ಕದಾಗಿ ಪೂಜೆ ಮಾಡ್ತಿರ್ತಾರಂತೆ. ಒಂದು ದಿನ ಅವರಿಗೆ ಕನಸಲ್ಲಿ ಬಂದುಬಿಟ್ಟು, ನನ್ನನ್ನು ಈ ನಿಮ್ಮ ತೋಟದಲ್ಲಿ ನೆನೆಸಿ ನಾನು ನಿಮಗೆ ಒಳ್ಳೇದು ಮಾಡ್ತೀನಿ ಅಂತ ದೇವರು ಹೇಳುತ್ತೆ. ಸೊ ಅದನ್ನು ನಂಬ್ಕೊಂಡು ಇವರು ಈ ದೇವರನ್ನ ಕಟ್ಟಿದ ಮೇಲೆ ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಕೂಡ ಹೌದು. ಬೆಂದ ಕಾಳು ಇದ್ದಿದ್ದು ಇವಾಗ ಬೆಂಗಳೂರು ಆಗಿ ಈ ಮಟ್ಟಕ್ಕೆ ಬೆಳೆದು ನಿಂತಿರೋಕ್ಕೆ ಅಣ್ಣಮ್ಮ ದೇವಿನೇ ಕಾರಣ. ಅಣ್ಣಮ್ಮ ಅಂತ ನೇಮ್ ಬರೋದಕ್ಕೂ ಕಾರಣ ಕೂಡ ಹಣ್ಣಿನ ತೋಟ ಇತ್ತಲ್ವ, ಸೊ ಅಲ್ಲಿ ಚಿಕ್ಕದಾಗ ಅವ್ರು ನೆಲೆಸಿದ್ರು, ಈ ಟೆಂಪಲ್ನ ಕಟ್ಸಿದ್ರು. ಸೊ ಅದಕ್ಕೆ ಹಣ್ಣು ಪ್ಲಸ್ ಅಣ್ಣಮ್ಮ ದೇವರು ಬಂದು ವಾಯ್ಸ್ ಕೊಡ್ತಲ್ವ, ಸೊ ಅಣ್ಣಮ್ಮ ಅಂತೇಳಿ ಈ ದೇವರಿಗೆ ಹೆಸರು ಅವಾಗಿಂದ ನೇಮಕ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗ ಯಾರಿಗೆ ಮಕ್ಕಳಿಗೆ ಕಾಟ ಬರುತ್ತೋ, ಸೊ ಅಲ್ಲಿ ಬೆಂಗಳೂರಲ್ಲಿ ವಾಸವಾಗಿರೋ ಎಲ್ಲರೂ ಕೂಡ ಈ ಟೆಂಪಲ್ಗೆ ಹೋಗಿ ಬಂದರೆ ಅಲ್ಲಿ ಎಲ್ಲ ವಾಸವಾಗುತ್ತೆ ಅಂತ ಒಂದು ನಂಬಿಕೆ ಇಟ್ಬಿಟ್ಟು ಹೋಗ್ತಾರೆ. ಅದು ಹಾಗೇನೆ ನಡ್ಕೊಂಡು ಬರ್ತಾ ಇದೆ. ನಾವೇನಾದರೂ ಬೇಡ್ಕೊಂಬಿಟ್ಟು ನಿಂಬೆ ಹಣ್ಣಿನ ಹಾರ ಮತ್ತು ಮೊಸರು, ಉಪ್ಪು ಎಲ್ಲನೂ ಈ ದೇವರಿಗೆ ಶ್ರೇಷ್ಠ ಅಂತ, ಸೊ ಅದನ್ನೆಲ್ಲ ಮಾಡಿದ್ವಿ. ನೀವು ಕೂಡ ಅದನ್ನೆಲ್ಲ ಅಂದ್ಕೊಂಡು ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಒಂದ್ಸಲಿ ಈ ದೇವರು ಮೆಜೆಸ್ಟಿಕ್ ಹತ್ರ ಹೋದರೆ, ಯಾರಿಗೆ ಗೊತ್ತಿರಲ್ವಾ ಹೇಳಿ, ಮೆಜೆಸ್ಟಿಕ್ ಕಡೆ ಹೋಗ್ಬಿಟ್ಟು ದೇವ್ರನ್ನ ದರ್ಶನ ಮಾಡಿ ಅಂತ ನಾನು ಹೇಳ್ತೀನಿ. ಹಿಂದೆ ಎಲ್ಲ ಇದು ಟೆಂಪಲ್ 500 ವರ್ಷದ ಹಿಂದಿಂದಲ್ವಾ, ಸೊ ಎಲ್ಲ ಗಟ್ಟಿ ಹಳೇ ವಸ್ತುಗಳೆಲ್ಲ ಈ ಟೆಂಪಲಲ್ಲಿ ನಾವು ನೋಡ್ಬಹುದು. ಫ್ಯಾನ್ ಕೂಡ ಅಷ್ಟೇ ಗಾಳಿ ಬರೋದು, ಹಳೇ ಫ್ಯಾನ್ ಕೂಡ ಇತ್ತು. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ದಾರ ಬಳೆಗಳೆಲ್ಲ ಏನೋ ನಂಬ್ಕೊಂಡ್ಬಿಟ್ಟು ಹಾಕಿದ್ದಾರೆ. ನೋಡಿ ಹಣ್ಣಿನ ತೋಟ ಅಲ್ವಾ, ಸೊ ಹಣ್ಣಿನ ಮರ. ಇಲ್ಲಿ ಸಿಗೋ ಬೇವಿನ ಪತ್ರ ಕೂಡ ಮನೆಯಲ್ಲಿ ಅಥವಾ ನಾವೆಲ್ಲಾದರೂ ಹೋಗುವಾಗ ನಮ್ಮ ಹತ್ರ ಇಟ್ಕೊಂಡ್ರೆ ದುಷ್ಟ ಶಕ್ತಿ ಎಲ್ಲನೂ ನಮ್ಮ ಹತ್ರ ಬರೋಲ್ಲ. ಚೆನ್ನಾಗಿ ನಾವು ಬೆಳವಣಿಗೆ ಎಲ್ಲ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆ ಇದೆ. ವಿಡಿಯೋ ಅಲೋಡ್ ಇರಲಿಲ್ಲ, ಸೊ ನಾನು ವಿಡಿಯೋ ಮಾಡಬೇಕು ಅಂತ ಸ್ವಲ್ಪನೇ ಆದಷ್ಟು ವಿಡಿಯೋ ಮಾಡಿಕೊಂಡೆ. ನಿಮಗೆಲ್ಲನೂ ನನಗೆ ಗೊತ್ತಾಗಿರೋದನ್ನ ನಿಮಗೆಲ್ಲ ಮಾಡಬೇಕು ಅಂತ ವಿಡಿಯೋ ಮಾಡಿಕೊಂಡು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಇಲ್ಲಿ ಮೇಯ್ನಾಗಿ ಮಕ್ಕಳನ್ನೆಲ್ಲ ಕರ್ಕೊಂಬರೋದು, ಹುಟ್ಟಿದ ಮಕ್ಕಳು ಕೂಡ ಕರ್ಕೊಬರ್ತಾರೆ, ಅವ್ರಿಗೇನು ಕಾಟ ಬರಬಾರ್ದು ಅಂತ. ಅಮ್ಮ ಬಂದಾಗ ಮೇಯ್ನಾಗಿ ಕರ್ಕೊಂಡು ಬರ್ತಾರೆ.
ಇಲ್ಲಿ ಬಂದು ಹೋದ ತಕ್ಷಣ ವಾಸಿ ಆಗುತ್ತೆ ಅಂತೆ. ನೆಕ್ಸ್ಟ್ ಹಾಗೇನೆ ಬಂಡಿ ಮಹಾಕಾಳಿ ಟೆಂಪಲ್ಗೂ ಹೋಗಿ ದರ್ಶನ ತಗೊಂಡು ಅಲ್ಲಿನೂ ಅದ್ರದ್ದು ಒಂದು ಇತಿಹಾಸನೇ ಇದೆ. ಸೊ ಅದನ್ನ ನೆಕ್ಸ್ಟ್ ಲಾಗಲ್ಲಿ ನಾನು ಹೇಳ್ತೀನಿ. ಇದು ಜಸ್ಟ್ ಇವಾಗ ದರ್ಶನ ಮಾಡ್ಕೊಂಡ್ಬಿಟ್ಟು ಬಂದ್ವಿ. ಶುಕ್ರವಾರ ಮತ್ತು ಮಂಗಳವಾರ ತುಂಬಾ ರಶ್ ಇರುತ್ತೆ. ನಾವು ಬಂದಿದ್ದು ಶನಿವಾರ ಅಲ್ವಾ, ಸೊ ಏನೂ ಅಷ್ಟೊಂದು ರಶ್ ಇರಲಿಲ್ಲ. ಹಾಗೇ ದರ್ಶನ ತೊಗೊಂಡ್ಬಿಟ್ಟು ಪ್ರಸಾದ ಎಲ್ಲ ಇತ್ತು ತೊಗೊಂಡು ಸಿಯಾನು ಸ್ವಲ್ಪ ಒಳಗಡೆ ಕೊಟ್ಟು ಅದಕ್ಕೆಲ್ಲ ಸಿಯಾಗೂ ಆಶೀರ್ವಾದ ಪಡಿಸಿ ಕರ್ಕೊಂಡು ಬಂದ್ವಿ. ಅಮ್ಮ ಬಂದಿದ್ರಲ್ವ, ನಾನು ಅಮ್ಮ ಪ್ರವಿ ಸಿಯಾ ಹೋಗಿದ್ವಿ. ನಮ್ಮಮ್ಮ ಕೂಡ ಈ ಟೆಂಪಲ್ಲು ಮತ್ತು ಅಣ್ಣಮ್ಮ ಟೆಂಪಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಕೂಡ ಇದು ಸೆಕೆಂಡ್ ಟೈಮ್ ಬಂಡಿ ಮಹಾಕಾಳಿ. ಬಟ್ ಅಣ್ಣಮ್ಮ ಟೆಂಪಲ್ ಬಗ್ಗೆ ಕೇಳಿಬಿಟ್ಟು ಹೋಗಿದ್ದು ಫಸ್ಟ್ ಟೈಮ್. ನೀವು ಕೂಡ ಹೋಗಿ ಬನ್ನಿ, ಆ ಟೆಂಪಲ್ನ ಮಿಸ್ ಮಾಡಿದೆ. ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಮತ್ತು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಮೀ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಏನಾದರೂ ತೊಗೊಂಡು ನಾನು ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ನಾನು ಈ ಲಾಗನ್ನು ಮುಗಿಸ್ತಾ ಇದ್ದೀನಿ. Bye bye.